ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸುಡು ಬಿಸಿಲಿಗೆ ಜನರು ಹೈರಾಣವಾಗಿ ಹೋಗಿದ್ದಾರೆ. ಈ ಕಾರಣದಿಂದಾಗಿ ಜನರು ತಂಪಾಗಿರಲು ಸಾಕಷ್ಟು ವಿಧವಾದಂಥ ಮೊರೆ ಹೋಗ್ತಾ ಇರುವಂಥದ್ದು. ಒಂದು ಕಡೆ ಕಲ್ಲಂಗಡಿ ಮೊರೆ ಹೋಗ್ತಿದ್ರೆ, ಮತ್ತೊಂದು ಕಡೆ ಎಳನೀರಿಗೂ ಕೂಡ ಮೊರೆ ಹೋಗ್ತಾ ಇರುವಂಥದ್ದು. ಈ ಕಾರಣದಿಂದಾಗಿ ಎಳನೀರು ಮಾರ್ಕೆಟ್ನಲ್ಲಿದ್ದಾನೆ. ಎಳನೀರು ಮಾರುಕಟ್ಟೆಯಲ್ಲಿ ಎಷ್ಟರ ಮಟ್ಟಿಗೆ ಡಿಮ್ಯಾಂಡ್ ಇದೆ ಅನ್ನುವಂಥ ದೃಶ್ಯವನ್ನು ತೋರಿಸ್ತಾನೆ. ಇದು ಕೂಡ ಮಾರುಕಟ್ಟೆ ಒಳಗಡೆಗೂ ಕೂಡ ಬರಲಿಕ್ಕೆ ವೆಹಿಕಲ್ಗಳು ಕೂಡ ಬಿಡ್ತಾ ಇಲ್ಲ. ಯಾಕಂದರೆ ಅಷ್ಟೊಂದು ಜನರು ವ್ಯಾಪಾರಸ್ತಿದ್ದಾರೆ. ಎಲ್ಲರೂ ಕೂಡ ಅಡ್ಡಗಟ್ಟೆ ಅಲ್ಲೇ ಒಂದು ವ್ಯಾಪಾರ ಮಾಡುವಂಥ ಪ್ರಕ್ರಿಯೆಗೆ ಮುಂದಾಗ್ತಾ ಇರುವಂಥದ್ದು. ಯಾಕಂದರೆ ಮದ್ದೂರು ಮಾರುಕಟ್ಟೆ ಏನಿದೆ, ಎಳನೀರು ಮಾರುಕಟ್ಟೆ, ಇದು ದೇಶದ ಅಂದರೆ ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ಎಳನೀರು ಮಾರುಕಟ್ಟೆ ಆಗಿರುವಂಥದ್ದು. ಈ ಕಾರಣದಿಂದಾಗಿ ಇಲ್ಲಿಗೆ ಪ್ರತಿದಿನ 5-6 ಲಕ್ಷ ಎಳ್ನೀರು ಬರ್ತಾ ಇತ್ತು. ಆದರೆ ಈಗ ಡಿಮ್ಯಾಂಡ್ ಇರುವಷ್ಟು ಕೂಡ ಪೂರೈಕೆ ಆಗ್ತಾ ಇಲ್ಲ. ಈ ಕಾರಣದಿಂದಾಗಿ ವ್ಯಾಪಾರಸ್ಥರು ಕೂಡ ಎಲ್ಲರೂ ಅಡ್ಡಗಟ್ಟಿ ನಿಲ್ಲಿಸಿ ಆ ಒಂದು ಎಳ್ನೀರನ್ನು ಖರೀದಿ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಈಗಾಗಲೇ ಸುಮಾರು 50 ರೂಪಾಯಿಗಿಂತ ಕೂಡ ಹೆಚ್ಚಾಗಿ ಡಿಮ್ಯಾಂಡ್ ಅಂತ ಕ್ರಿಯೇಟ್ ಆಗಿರುವಂಥದ್ದು. ಆದರೆ ಅಷ್ಟರ ಮಟ್ಟಿಗೆ ಎಳ್ನೀರು ಪೂರೈಕೆ ಆಗ್ತಾ ಇಲ್ಲ. ಜೊತೆಗೆ ನುಸಿ ರೋಗ ಇದೆ, ಜೊತೆಗೆ ಬೇರೆ ಬೇರೆ ಕಾರಣದಿಂದಾಗಿ ಎಳನೀರು ಸಿಗ್ತಾ ಇಲ್ಲ. ಈಗ ನಮ್ಮ ಜೊತೆ ವ್ಯಾಪಾರಸ್ಥರು ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಡಿಮ್ಯಾಂಡ್ ಹೇಗಿದೆ? ನಿಮಗೆ ಸಪ್ಲೈ ಅಷ್ಟಿದೆಯಾ ಅಂತ? ಖಂಡಿತ ಸರ್. ಈಗಾಗಲೇ ಭಾರತಾದ್ಯಂತ ಅತಿ ಹೆಚ್ಚಿನ ತಾಪಮಾನ ನೋಡ್ತಾ ಇದ್ದೀವಿ. ನಮ್ಮ ಕರ್ನಾಟಕದಲ್ಲೂ ಕೂಡ, ನಮ್ಮ ಮಂಡ್ಯದಲ್ಲೂ ಕೂಡ ಇಂದು ಕೇಳಿರೋದಂಥ ತಾಪಮಾನ ಇವತ್ತಾಗಲೇ 38ರಿಂದ 39 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಮದ್ದೂರಿನ ಎಳ್ನೀರು ಮಾರ್ಕೆಟಲ್ಲಿ ಅತಿ ಹೆಚ್ಚಿನ ಸಂಖ್ಯೆ, ಒಂದು ತಿಂಗಳು ಹೋಲಿಸ್ಕೊಂಡ್ರೆ ಉತ್ತಮವಾದ ಎಳ್ನೀರು ಫಸಲು ಬರ್ತಾಯಿತ್ತು. ಆವಾಗ ನಮಗೆ ಬೇಡಿಕೆ ಕಡಿಮೆ ಇತ್ತು, ಬರುವಂಥ ಪದಾರ್ಥ ಮಾಲ್ ಸಾಕಾಗ್ತಾ ಇತ್ತು. ನಮಗೆ ಇವಾಗ ಬಿಸಿಲಿನ ಬೇಗ ಏನಾಗ್ತಾ ಇದೆ, ಹರಳು ಉದುರೋಗ್ತಾ ಇದೆ. ಹೊಸ ಹರಳು ಮಾಲ್ ಕಟ್ತಾ ಇಲ್ಲ, ಮರದಲ್ಲಿ ನಿಲ್ತಾ ಇಲ್ಲ, ಉದುರ್ತಾ ಇದೆ. ಹಂಗಾಗಿ ಏನಾಗಿದೆ, ನಮಗೆ ಬರ್ತಕ್ಕಂಥ ಮಾಲ್ ಕಡಿಮೆ ಆಗ್ತಾ ಇದೆ ಮಾರ್ಕೆಟ್ಗೆ. ನಮಗೊಂದು 4ರಿಂದ 5 ಲಕ್ಷ ಬೇಡಿಕೆ ಇತ್ತು ಅಂತಂದರೆ ಇವತ್ತೆಲ್ಲ ನಮಗೆ 1.5ರಿಂದ 2 ಲಕ್ಷ ಎಳ್ನೀರು ಸಿಗ್ತಾ ಇಲ್ಲ. ತುಂಬ ಹೆಚ್ಚು ಬೇಡಿಕೆ ಇದೆ, ಆದರೆ ಪದಾರ್ಥ ಕಡಿಮೆ ಇದೆ ಸರ್, ಕಡಿಮೆ ಬರ್ತಾ ಇದೆ. ಈ ದೃಶ್ಯದಲ್ಲಿ ನೋಡ್ಬೋದು, ಅಲ್ಲೇ ಅರ್ಧದಲ್ಲೇ ಅಡ್ಡಾಗ್ತಾ ಇದ್ದಾರೆ ಎಲ್ಲ. ಹೌದು ಸರ್, ಯಾಕೆ ಅಂತಂದರೆ ಅಷ್ಟು ಬೇಡಿಕೆ ಇದೆ ಸರ್. ಬಿಸಿಲು ಆ ಮಟ್ಟಿಗೆ ಹೊಡಿತಾ ಇದೆ, ಅಷ್ಟು ಬೇಡಿಕೆ ಇದೆ. ಇದಂಥ ರೈತರು ಏನು ತೊಗೊಂಬರ್ತಾರೆ ಎಳ್ನೀರನ್ನ, ಅಲ್ಲಿ ನಾವು ವ್ಯಾಪಾರ ಮಾಡಿ ಒಳಗೆ ತದನಂತರ ಕರ್ಕೊಂಬರ್ತೀವಿ. ಈಗ ಹೆಚ್ಚಾಗಿ ಗಿರಾಕಿ ಇರೋ ದೇಶದಿಂದ ಐತೆ, ನನಗೆ ಅಂತೇಳಿ ಕಿತ್ತಾಡುವಂಥ ಸಂದರ್ಭ ಇವತ್ತು ನಮ್ಮ ಮಾರ್ಕೆಟಲ್ಲಿ ಸೃಷ್ಟಿಯಾಗಿದೆ ಸರ್. ಕಾಂಪಿಟೇಷನ್ ತುಂಬ ಸರ್, ಕಾಂಪಿಟೇಷನ್ ತುಂಬ ಇದೆ ಸರ್. ಅದು ಎಷ್ಟು ರೇಟ್ ಅತಿ ಹೆಚ್ಚು ಹೋಗಿದೆ ಅಂತ ಸರ್? ಅತಿ ಹೆಚ್ಚು ಅಂದರೆ ಇಲ್ಲಿ ಮಾಲ್ ನಾವು 3 ಗ್ರೇಡ್ ಮಾಡ್ತೀವಿ ಸರ್. ನಂಬರ್ 1 ಕ್ವಾಲಿಟಿ, ನಂಬರ್ 2, 3 ಕ್ವಾಲಿಟಿ, 3 ಕ್ವಾಲಿಟಿ ಮಾಡ್ತೀವಿ. ನಂಬರ್ 1 ಕ್ವಾಲಿಟಿ ಬಂದು 50ರಿಂದ 53 ರೂಪಾಯಿವರೆಗೂ ನಡೀತಾ ಇದೆ. ಒಳ್ಳೆ ಮಾಲ್ ಅಂದರೆ ಅದರ ಸಣ್ಣ ಮಚ್ಚೆ ಇರಲ್ಲ, ಒಳ್ಳೆ ಶೈನಿ ಮಾಲ್ ಇರುತ್ತೆ. ನಂಬರ್ 1 ಕ್ವಾಲಿಟಿ ಮಾಲ್. ಈ ಸೆಕೆಂಡ್ ಕ್ವಾಲಿಟಿ ಬಂದು 40, 45, ಥರ್ಡ್ ಕ್ವಾಲಿಟಿ ಬಂದು 35, 40 ರೂಪಾಯಿ, ಈ ಥರ ಎಲ್ಲ ಸಿಗ್ತಾ ಇದೆ ಸರ್. ಅಂದರೆ ಇಲ್ಲೇ 53 ರೂಪಾಯಿ ಅಂತಂದರೆ ಹೊರಗಡೆ 100 ರೂಪಾಯಿವರೆಗೂ ದಾಟಿದೆ ಅಂತ ಮಾರಾಟ ಮಾಡೋರು 100 ರೂಪಾಯಿವರೆಗೂ ಮಾರ್ತಾ ಇದ್ದಾರೆ. ಸೆಕೆಂಡ್ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಬರುತ್ತೆ, ಖರ್ಚು ಬರುತ್ತೆ. ಬಟ್ ಅವ್ರು ಕೂಲಿ ಸಿಗಬೇಕಲ್ಲ ಸರ್. ಅವ್ರಿಗೆ ಒಂದು 2ರಿಂದ 3 ರೂಪಾಯಿ, 5 ರೂಪಾಯಿ ಕೂಲಿ ಸಿಕ್ಕರೆ ಅವ್ರು ಎಳ್ನೀರು ಹೊಡೆದು ಹೊಸ ಸೇಲ್ ಮಾಡಿ ತೊಗೊಂಡ್ಬರ್ಬೇಕು ಅವರು. ಹಂಗಾಗಿ ಅವ್ರು ಮಾಡಲೇಬೇಕು ಸರ್. ಇಲ್ಲೇ 50 ರೂಪಾಯಿ, 55 ರೂಪಾಯಿ ರೀಚ್ ಆದಾಗ ಅವ್ರು ತಗೊಂಡೋಗಿ ಅವ್ರಿಗೆ 70 ರೂಪಾಯಿ 70 ಖರ್ಚು ಬೀಳುತ್ತೆ. ಅವರು 10 ರೂಪಾಯಿ ಮಡಿಕೊಂಡು ಮಾರ್ತಾರೆ ಸರ್. ಅಷ್ಟು ಪೂರೈಕೆ ಸಿಗ್ತಾ ಇಲ್ಲ ಸರ್, ಮಾಲ್ ಸಿಗ್ತಾ ಇಲ್ಲ. ನೋಡಿ, ಬಂದಿರೋರೆಲ್ಲ ಬೆಂಗಳೂರಿನವರು, ಮಾಲ್ ಸಿಗ್ತಾ ಇಲ್ಲ ಅವ್ರಿಗೆ, ಮಾಲ್ ಸಿಗ್ತಾ ಇಲ್ಲ ಅವ್ರಿಗೆ. ಹೊಡೆಯೋದು ಸದಾಶಿವನಗರ DK ಶಿವಕುಮಾರ್ ಬಂದಿರ್ತಾ ಹೊಡೆಯೋದು, ಸಾಂಕಿ ಟ್ಯಾಂಕರ್ ಇರ್ತಾವೆ, ಎಳ್ನೀರೇ ಸಿಗ್ತಾ ಇಲ್ಲ. ಅಲ್ಲಿ 70 ರೂಪಾಯಿ ಹೊಡಿತಾ ಇದೀವಿ, ಹೋಗುವೆ ನಾವು. ಹೌದು, ಅದೇ ರೇಟ್ ಇದೆ. ಇವತ್ತು ಇಲ್ಲೇ 56, 57 ರೂಪಾಯಿ ಬಿದ್ದಿದೆ ಬಜಾರು. ನಾವು ಅಲ್ಲಿಗೆ ಹೋಗಿ ಬೀಳೋದಕ್ಕೆ 58 ರೂಪಾಯಿ ಬೀಳ್ತದೆ. ಅಲ್ಲಿ RMC ಬಾಡಿಗೆ ಕೊಡಬೇಕು, ಗಾಡಿ ಬಾಡಿಗೆ ಎಲ್ಲ ಸೇರಿದ್ರೆ ನಮಗೆ ಹೋಯ್ತಾ ಪೊಲೀಸ್ನವ್ರದ್ದು ಅದು ಇದೆಲ್ಲ ಕತೆ ನಮಗೆ ಜಾಸ್ತಿ ಇದೇ ಇರ್ತದೆ. ಹೌದು, ಇಲ್ಲ 70 ರೂಪಾಯಿ ಹೊಡಿತಾ ಇದೀವಿ ಇವಾಗ. 70 ರೂಪಾಯಿನ ಮೇಲೆ ಹೋಗಿಲ್ಲ, ಇವಾಗ 70 ಹೊಡಿತಾ ಇದ್ದೀವಿ. ಮಾರಾಟ ನಾವೇ ಡೈರೆಕ್ಟಾಗಿ ತಗೊಂಡೋಗಿ ಹೊಡಿತಾರೆ. ನೋಡಿ, ಇಲ್ಲಿ ನನ್ನ ಕೈ ನೋಡಿ ಹೆಂಗಿದೆ. ನಾನು ಎಳ್ನೀರು ಹೊಡಿದ್ಬಿಟ್ಟು ಬಂದಿರೋದು ಇವತ್ತು. ಹಾಂ, ಬೆಂಗಳೂರಲ್ಲಿ 70 ರೂಪಾಯಿ ಅಂದರೆ ಬಾಂಬೆ ಆದರೆ ಜಾಸ್ತಿ. ಬಾಂಬೆಗೆ ಅಲ್ಲಿ 120, 130 ಹೊಡಿತಾವ್ರೆ. ಡೆಲ್ಲಿಲೆಲ್ಲ 140 ಹೊಡಿತಾವ್ರೆ. ಬಾಂಬೆ ದಾದರಲ್ಲಿ 130 ಹೊಡಿತಾ ಇದ್ದಾರೆ. ದಾದರಲ್ಲಿ ಸಿಗ್ತಾ ಇಲ್ಲ. ನಮ್ಮ ಬೆಂಗಳೂರು ಬರ್ತಾರೋ ಬರೀ 20%, 80% ಹೊರಗಡೆ ಹೋಯ್ತಾ ಇರೋದು. 80% ಹೊರಗಡೆ ಹೋಯ್ತಾ ಇದೆ, ಬರೀ 20% ನಮ್ಮ ಬೆಂಗಳೂರು ಬರ್ತಾ ಇರೋದು. ನಿಮ್ಗಳಿಗೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಆಗ್ಬಿಟ್ಟಿದೆ, ಲಾರಿನೂ ಒಳಗಡೆ ಬರಕ್ ಬಿಡ್ತಾ ಇಲ್ಲ ಅಂತ. ಇಲ್ಲಿ ಈಗ ನಾನು ತಗೊಂಡೋಗಿ ಬಂದಿದ್ದೀನಿ. ಈಗ ಇಲ್ಲಿ ಇದಾರಲ್ಲ, ಇಲ್ಲಿಂದ ಕಳಿಸ್ತಾರಲ್ಲ ನಮ್ಮಂತವ್ರಗಳಿಗೆ, ಅವ್ರುಗಳು ಇಲ್ಲಿ ಇದು ಮಾಡ್ತಾ ಇರೋದು. ಏನು ಮಾಡೋಕ್ಕಲ್ಲ. ಇವಾಗ ನಾವು ಇವತ್ತು 2 ದಿನ ಬರಲಿಲ್ಲ ಅಂದ್ರೆ ಎಳ್ನೀರೇ ಕಳ್ಸಲ್ಲ. ಯಾರಿಗೋ ಬಂದವ್ರಿಗೆ ಕಳಿಸ್ಬಿಡ್ತಾರೆ. ಅವ್ರ ತಾನು ಏನು ಮಾಡ್ತಾರೆ? ಯಾರಿಗೆ ಹಿಡಿದು ಯಾರು ಏನೂ ಮಾಡೋಕ್ಕಾಗೋದಿಲ್ಲ. ತುಂಬ ತೊಂದರೆ ಇದೆ ಇವಾಗ ಎಳ್ನೀರಲ್ಲಿ. ಇವಿಷ್ಟು ವ್ಯಾಪಾರಸ್ಥರ ಮಾತುಗಳಾಗಿರುವಂಥದ್ದು. ನಾವು ಸಾಕಷ್ಟು ಡಿಮ್ಯಾಂಡ್ ಇದೆ, ಆದರೆ ಡಿಮ್ಯಾಂಡ್ ಇರುವಷ್ಟು ಎಳನೀರು ಪೂರೈಕೆ ಆಗ್ತಾ ಇಲ್ಲ. ಈ ಕಾರಣದಿಂದಾಗಿ ನಾವೇ ಮುಗಿಬಿದ್ದು ಖರೀದಿ ಮಾಡಲಿಕ್ಕೆ ಮುಂದಾಗ್ತಾ ಇದ್ದೇವೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡಲಿ, TV9 ಮಂಡ್ಯ.